ಹಾಸನದಲ್ಲಿ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಪ್ರಕಟಿಸಿರುವ ಸುಮಾರು 15,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಉರ್ದು ಮಾಧ್ಯಮ ಶಾಲೆಗಳ ಶಿಕ್ಷಕರ ಖಾಲಿ ಹುದ್ದೆಗಳನ್ನು ಸಮರ್ಪಕವಾಗಿ ಸೇರಿಸಿಲ್ಲ ಎಂದು ಆರೋಪಿಸಿರುವ ಮುಸ್ಲಿಂ ಸಂಘಟನೆಗಳು ಹಾಗೂ ಉರ್ದು ಅಭಿಮಾನಿಗಳ ಬಳಗ ಕೂಡಲೇ ಪೂರಕ ಅಧಿಸೂಚನೆ ಹೊರಡಿಸಿ ಉರ್ದು ಶಿಕ್ಷಕರ ಹುದ್ದೆಗಳನ್ನು ನೇಮಕಾತಿಗೆ ಸೇರಿಸುವಂತೆ ಆಗ್ರಹಿಸಿ ಈ ಕುರಿತು ಸಂಘಟನೆಗಳ ಮುಖಂಡರು ಶುಕ್ರವಾರ ಹಾಸನ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಮುಸ್ಲಿಂ ಸಂಘಟನೆಯ ಮುಖಂಡರಾದ ಅತೀಖು ಉರ್ ರೆಹಮಾನ್ ಮತ್ತು ಅಕ್ಮಲ್ ಪಾಷಾ ಮಾಧ್ಯಮದೊಂದಿಗೆ ಮಾತನಾಡಿ, ಉರ್ದು ಮಾಧ್ಯಮ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯಿಂದ ವಿದ್ಯಾರ್ಥಿಗಳ ಶಿಕ್ಷಣದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ. ಸರ್ಕಾರದ ನೇಮಕಾತಿ ಪ್ರಕ್ರಿಯೆಯಲ್ಲಿ ಖಾಲಿ ಹುದ್ದೆಗಳನ್ನು ಸೇರಿಸದಿರುವುದು ಅರ್ಹ ಉರ್ದು ಶಿಕ್ಷಕ ಅಭ್ಯರ್ಥಿಗಳಿಗೂ ಅನ್ಯಾಯವಾಗಲಿದೆ ಎಂದು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ 95 ಸರ್ಕಾರಿ ಉರ್ದು ಮಾಧ್ಯಮ ಶಾಲೆಗಳು, 2 ಅನುದಾನಿತ ಹಾಗೂ 24 ಖಾಸಗಿ ಶಾಲೆಗಳಿದ್ದು 13 ಪ್ರೌಢಶಾಲೆಗಳಲ್ಲಿ ಉರ್ದು ಪ್ರಥಮ ಭಾಷೆಯಾಗಿ ಬೋಧಿಸಲಾಗುತ್ತಿದೆ. ಅಲ್ಲದೆ 11 PU ಕಾಲೇಜುಗಳು ಹಾಗೂ 3 ಪದವಿ ಕಾಲೇಜುಗಳಲ್ಲಿ ಉರ್ದು ಮಾಧ್ಯಮದ ಶಿಕ್ಷಣ ವ್ಯವಸ್ಥೆಯಿದೆ. ಸುಮಾರು 1,500 ವಿದ್ಯಾರ್ಥಿಗಳು ಉರ್ದು ಮಾಧ್ಯಮದಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಸುಮಾರು 200 ಉರ್ದು ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಸಂಘಟನೆಗಳು ತಿಳಿಸಿವೆ. ಇದರ ನಡುವೆಯೇ ಜಿಲ್ಲೆಯಲ್ಲಿ 13 ಪ್ರಾಥಮಿಕ ಶಾಲಾ ಶಿಕ್ಷಕರು, 26 ಪದವೀಧರ ಪ್ರಾಥಮಿಕ ಶಿಕ್ಷಕರು ಹಾಗೂ 10 ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳು ಸೇರಿದಂತೆ ಒಟ್ಟು 49 ಉರ್ದು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ. ಖಾಲಿ ಹುದ್ದೆಗಳು ಭರ್ತಿಯಾಗದೇ ಇರುವುದರಿಂದ ಹಲವು ಸರ್ಕಾರಿ ಉರ್ದು ಮಾಧ್ಯಮ ಶಾಲೆಗಳಲ್ಲಿ ಈಗಾಗಲೇ ಶಿಕ್ಷಕರ ಕೊರತೆ ಎದುರಾಗಿದೆ. ಇದರಿಂದ ಪಾಠ ಪ್ರವಚನ ಸಮರ್ಪಕವಾಗಿ ನಡೆಯದಿರುವುದು, ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರ ಮೇಲೆ ಹೆಚ್ಚುವರಿ ಹೊರೆ ಬೀಳುವುದು ಹಾಗೂ ಶಿಕ್ಷಣದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುವ ಆತಂಕವಿದೆ ಎಂದು ಸಂಘಟನೆಗಳು ಅಭಿಪ್ರಾಯಪಟ್ಟಿವೆ. ಉರ್ದು ಮಾಧ್ಯಮದಲ್ಲಿ ಬೋಧನೆ ಮಾಡಲು ಅಗತ್ಯ ಅರ್ಹತೆ ಹೊಂದಿರುವ DS ಮತ್ತು BEd ಪದವೀಧರರು ಸರ್ಕಾರಿ ಶಿಕ್ಷಕರ ನೇಮಕಾತಿಗಾಗಿ ಕಾಯುತ್ತಿದ್ದಾರೆ. ಆದರೆ ಅವರ ಅರ್ಹತೆಗೆ ಅನುಗುಣವಾದ ಹುದ್ದೆಗಳನ್ನು ನೇಮಕಾತಿ ಪ್ರಕ್ರಿಯೆಯಲ್ಲಿ ಸೇರಿಸದಿದ್ದರೆ ಉದ್ಯೋಗಾವಕಾಶದಿಂದ ವಂಚಿತರಾಗುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಕರ್ನಾಟಕ ಸರ್ಕಾರವು ರಾಜ್ಯಾದ್ಯಂತ 15,000 ಶಿಕ್ಷಕರ ನೇಮಕಾತಿಯನ್ನು ಮಾಡುತ್ತಿರುವುದು ಸ್ವಾಗತಾರ್ಹ. ಇದರಲ್ಲಿ ಉರ್ದು ಶಾಲೆಗಳು ಸುಮಾರು ರಾಜ್ಯದಲ್ಲಿ ಶಿಕ್ಷಕರಿಲ್ಲದೆ ತುಂಬ ಅನಾಹುತ ಪರದಾಡ್ತಾ ಇದೆ ವಿದ್ಯಾರ್ಥಿಗಳು. ಆ ಕಾರಣ ಬರೀ ಉರ್ದು ಶಾಲೆಗಳನ್ನು ಬಿಟ್ಟು ಬೇರೆ ಶಾಲೆಗಳಿಗೆ ನೇಮಕಾತಿ ಮಾಡ್ಕೊಳ್ತಿರೋದು ಒಂದು ವಿಪರ್ಯಾಸವೇ ಸರಿ. ಆ ಕಾರಣ ನಾವೆಲ್ಲ ಇವತ್ತು ನಗರದ ವಿವಿಧ ಮುಸ್ಲಿಂ ಸಂಘಟನೆಗಳು, ರೈಬರ್ ವೆಲ್ಫೇರ್ ಸೊಸೈಟಿ ಇರ್ಬೋದು, ಉರ್ದು ಟೀಚರ್ಸ್ ಅಸೋಸಿಯೇಷನ್ ಇರ್ಬೋದು, SDP ಇರ್ಬೋದು, ಹಾಗೂ ನಮ್ಮ ಮುಸ್ಲಿಂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್ ಮತ್ತು ಹಾಸನ್ ಹೆಲ್ಪಿಂಗ್ ಹ್ಯಾಂಡ್ಸು, ಅಲ್ಲಮೀನ್ ಸೊಸೈಟಿ, ಈ ಥರ ಎಲ್ಲ ಸಮುದಾಯದವರು ನಮ್ಮೊಟ್ಟಿಗೆ ಸೇರಿಕೊಂಡು ಈಗ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ನಮ್ಮೊಟ್ಟಿಗೆ ಜಿಲ್ಲಾ ರೈತ ಸಂಘದವರು ಕೂಡ ನಮ್ಮೊಟ್ಟಿಗೆ ಸಹಕಾರ ಕೊಟ್ಟಿದ್ದಾರೆ. ಕಾರಣಪ್ಪ ಏನಪ್ಪ ಅಂದರೆ ಇಷ್ಟೇ, ಉರ್ದು ಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡಬೇಕು. ಈ 15,000 ಶಿಕ್ಷಕರ ನೇಮಕಾತಿ ಏನು ಮಾಡ್ತಾಯಿದ್ದಾರೆ ಅದರ ಒಟ್ಟಿಗೆ ಉರ್ದು ಶಿಕ್ಷಕರನ್ನು ಸಹ ನೇಮಕಾತಿಯಲ್ಲಿ ತೆಗೆದುಕೊಳ್ಳಬೇಕು ಅನ್ನೋ ಮುಖ್ಯ ಕಾರಣ ಇಟ್ಕೊಂಡು ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಮನವಿಯನ್ನು ಪುರಸ್ಕರಿಸಿ ಉರ್ದು ಶಿಕ್ಷಕರಿಗೂ ಸಹ ನೇಮಕಾತಿ ಮಾಡ್ಕೋಬೇಕು ಅಂತ ನಮ್ಮ ಮನವಿ. ಅತೀಖುರ್ ರೆಹಮಾನ್, ಮುಸ್ಲಿಂ ಸಮುದಾಯಗಳ ಸಂಘಟನೆಗಳ ಬಳಗ. ನಾನು ಅಕ್ಮಲ್ ಪಾಷಾ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ಅರಕಲಗೂಡು ತಾಲೂಕು ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ನುಡಿಗನ್ನಡ, ನಡೆಗನ್ನಡ, ಸಿರಿಗನ್ನಡ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಏನು ಶಿಕ್ಷಕರ ನೇಮಕಾತಿಯನ್ನು ನೇಮಕ ಮಾಡ್ಕೊಂಡಿದೆ, ಈ ವಿಚಾರದಲ್ಲಿ ನಮ್ಮ ಸಂವಿಧಾನದ ಪ್ರಾದೇಶಿಕ ಸ್ವಾತಂತ್ರ್ಯ ಏನು ಹೇಳುತ್ತೆ ಅಂತಂದರೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ಪಂಗಡದವರಿಗೂ, ಎಲ್ಲ ಸಮೂಹದವರಿಗೂ, ಎಲ್ಲ ಸಮುದಾಯದವರಿಗೂ ಅದರ ಒಂದು ಸ್ವಾಯತ್ತತೆಯನ್ನು ಉತ್ತರದಾಯಿತ್ವ ರೀತಿಯಲ್ಲಿ ಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಈ ಒಕ್ಕೂಟ ವ್ಯವಸ್ಥೆಯನ್ನು ಕಾಪಾಡಬೇಕು ಅಂತಂದರೆ ಕರ್ನಾಟಕ ಸರ್ಕಾರ ನಿಜವಾಗಿಯೂ ಸಾಂವಿಧಾನಿಕವಾಗಿ ನಾವು ಆಡಳಿತ ಕೊಡ್ತೀವಿ ಅನ್ನತಕ್ಕಂತಹ ಮನೋಭಾವ ಅವರಲ್ಲಿ ಏನಾದ್ರು ಇದ್ದರೆ ನಿಜಕ್ಕೂ ಎಲ್ಲ ಭಾಷೆಗಳಿಗೂ ಸಾಂವಿಧಾನಿಕ ಬಾಧ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಇದು ತಾರತಮ್ಯದ ಒಂದು ಅತಿರೇಕ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಜಕ್ಕೂ ಯಾವುದೇ ಕಾರಣಕ್ಕೂ ಕನ್ನಡಿಗರು ಯಾವುದೇ ಕಾರಣಕ್ಕೂ ಭಾಷಾ ದುರಾಭಿಮಾನಿಗಳಲ್ಲ. ಭಾಷೆಯನ್ನು ಅವರವರ ಒಂದು ಇಚ್ಛೆ ಅಂತ ಅವರು ಇಷ್ಟಪಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಿಚಾರದಲ್ಲಿದ್ದದ್ದು ಅದು
ನಮ್ಮ ಮಲತಾಯಿ ಧೋರಣೆ ತೋರ್ತಕ್ಕಂತಹ ನಿಟ್ಟಿನಲ್ಲಿ ನಮಗೆ ಅನ್ಯಾಯ ಆಗಿದೆ. ಈ ಸಮುದಾಯಕ್ಕೆ ಸಾಂವಿಧಾನಿಕ ಮಾನ್ಯತೆಯನ್ನು ಕೊಟ್ಟು ಉರ್ದು ಭಾಷೆಯನ್ನು ಬೆಳೆಸ್ತಕ್ಕಂತಹ ನಿಟ್ಟಿನಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಅದನ್ನು ಜೀವಂತವಾಗಿ ಇಡಬೇಕು ಎಂಬತಕ್ಕಂಥ ಒಂದು ಏನು ಸ್ವಾಯತ್ತತೆಯ ಒಂದು ಉತ್ತರದಾಯಿತ್ವ ಇದೆ. ಈ ಉತ್ತರದಾಯಿತ್ವವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವನ್ನು ನಾವು ಆಗ್ರಹಪಡಿಸ್ತಾ ಇದ್ದೀವಿ ಮತ್ತು ನಮ್ಮ ಬೇಡಿಕೆ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.